ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಜಗತ್ತಲ್ಲಿ 3 ತರ ಮನುಷ್ಯರನ್ನ ನೀವು ನೋಡಿರ್ತೀರಾ. ಒಂದು, ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ಹಾಗೆ ಇರೋ ಆಗರ್ಭ ಶ್ರೀಮಂತರು. 2, ಏನೂ ಇಲ್ದೇನೆ ಜೀವನ ಮಾಡೋ ಬಡವರು. 3, ಅಲ್ಪ ಸ್ವಲ್ಪ ಇರೋದ್ರಲ್ಲೇ ಆಯಾಗಿ ಜೀವನ ಮಾಡೋ ಮಿಡಲ್ ಕ್ಲಾಸ್ ಜನರು. ಇವೆಲ್ಲ ಈ ಭೂಮಿ ಮೇಲೆ ಇರುವಂತಹ ವರ್ಗಗಳು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಉಟ್ಕೊಂಡಿರೋ ಇನ್ನೊಂದು ವರ್ಗ ಇದೆ. ತಮ್ಮ ಹತ್ರ ಏನು ಇಲ್ಲದೆ ಇದ್ರು ಎಲ್ಲ ಇದೆ ಅನ್ನೋ ತರ ಎಲ್ಲವನ್ನು ಬಾಡಿಗೆಗೆ ತಕೊಂಡು ನಕಲಿ ಜೀವನ ಮಾಡ್ಕೊಂಡು ನಾಟಕ ಆಡೋ ನವರಂಗಿಗಳು. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಉಟ್ಕೊಂಡಿರೋ ನಕಲಿ ನಾಟಕವಾಡೋ ನವರಂಗಿಯನ್ನ ಅಸಲಿಯಾಗಿ ರೋಸ್ಟ್ ಮಾಡುವ. ಅದಕ್ಕೂ ಮೊದಲು ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಏನ್ ಬೈ ಇಷ್ಟ ಟೈಮಲ್ಲಿ ಇಷ್ಟ ಬೇಗ ಮೇಲೆ ಬಂದಿರೋದು ಹೆಂಗೆ? ವಾವ್, ಏನ್ ಅರುಣ್ ಬೈ, ಹಿಂದೆ ಇಬ್ರು ಲೇಡಿ, ಓಡಾಡೋಕೆ ಇಂಪೋರ್ಟೆಡ್ ಗಾಡಿ, ಕತ್ತಲ್ಲಿ ದಪ್ಪ ದಪ್ಪ ಚೈನ್ ಹಾಕೊಂಡ್ ಮಾಡ್ತಿದ್ದೀರಾ ಮೋಡಿ, ದುಡ್ಡಿರೋರು ನೀವು ಒಳ್ಳೆ ಸೋಕಿ ಮಾಡ್ತೀರಾ ಮಾಡಿ. ಇದೆಲ್ಲ ಹೆಂಗ್ ಸಾಧ್ಯ? ನಂಗೂ ಸ್ವಲ್ಪ ಹೇಳ್ಕೊಡಿ. ಹೌದಾ ಅರುಣ್ ಬೈ, ನೀವ್ ಇರೋದೇ ಹಿಂಗ? ಹೋಗ್ತಾ ಹೋಗ್ತಾ ಈ ನಿಮ್ಮ ಔಕಾತ್, ಬಿಸಿಬೇಳೆ ಬಾತ್, ಖಾರ ಬಾತ್, ಟೊಮೊಟೊ ಬಾತ್ ಎಲ್ಲ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ, ಜೇನ್ ಹಿಡ್ದಂಗೆ ಹಿಂಡಿ ಬಿಡ್ತೀನಿ. ಅಣ್ಣ ಏನ್ ರೋಡಾಗೆಲ್ಲ ತಿನ್ಸಿರಲ್ಲ ಬೈ? ನಮಗಾದ್ರೂ ಬಾಯತಪ್ಪ ಹೇಳ್ತೀವಿ, ಹೊಟ್ಟೆ ಸಹಿತ ಊಟ ಬೇಕು ಅಂತ. ಮೂರು ಪ್ರಾಣಿ ಯಾರು ಕೇಳ್ತಾರೆ? ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣು, ನಿನ್ನ ಜೀರಿಗೆ ಮೆಣಸಿನಕಾಯಿನಂತ ಬಾಳೆ ಯಾವನಿಗೆ ಬೇಕು? ಯಾರು ಈ ಅರುಣ್ ಕೊಠಾರೆ? ಪ್ರಾಪರ್ ನಾರ್ಮಲ್ ಹುಡುಗ. ಆಕ್ಚುಲಿ ಎಲ್ಲರಿಗಿಂತ ಜಾಸ್ತಿ ಹುಡುಗ ನಾನು ಒಬ್ಬ ಕನ್ನಡಿಗ. ಏನೋ ಇವಾಗ ಕನ್ನಡಿಗನ? ನೀನು ಇವಾಗ ಕನ್ನಡಿಗ ಅಂದ್ರೆ ಮೊದಲೆಲ್ಲ ಏನಾಗಿದೆ ಅಣ್ಣ? ಹಂಗಾದ್ರೆ ಚೈನೀಸು, ಜಾಪನೀಸು, ಕಿಮ್ ಜಾಂಗ್ ಅವರ ಕಡೆಯವನೇನಾದ್ರೂ ಆಗಿದ್ದ? ಆಕ್ಚುಲಿ ಎಲ್ಲರಿಗಿಂತ ಜಾಸ್ತಿ ಹುಡುಗ ನಾನು ಒಬ್ಬ ಕನ್ನಡಿಗ. ಹೌದಾ ಅರುಣ್ ಬೈ, ಎಲ್ಲದಕ್ಕಿಂತ ಜಾಸ್ತಿ ಇವಾಗ ನೀವು ಒಬ್ಬ ಕನ್ನಡಿಗನ? ಹಂಗಾದ್ರೆ ಇವಾಗ ಮಾತ್ರ ಕನ್ನಡಿಗ ಆಗೋದ್ರೆ ಹಿಂದಿನ ಉದ್ದೇಶ ಏನು? ಓಹೋ, ಇವಾಗ ಗೊತ್ತಾಯ್ತು. ನಾನು ಕನ್ನಡಿಗ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದ್ರೆ ನಮ್ಮ ಕನ್ನಡಿಗರು ಮೊದಲೇ ವಿಶಾಲ ಹೃದಯದವರು, ಬೇಗ ಇಷ್ಟಪಡ್ತಾರೆ ಅನ್ನೋ ಟೆಕ್ನಿಕ್ ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ನೋಡಿ ಫ್ರೆಂಡ್ಸ್, ನಮ್ಮ ಅರುಣ್ ಬೈ ಒಂಥರ ಕೃಷ್ಣ ರೊನಾಲ್ಡೋ, ಸಾರಿ ಕ್ರಿಸ್ಟಿಯಾನೋ ರೊನಾಲ್ಡೋ ಚೀಪ್ ಕಾಪಿ ಇದ್ದಂಗೆ. CR7 ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಕೋಕ್ ಬಾಟಲ್ ಎತ್ತು ಸೈಡಲ್ಲಿ ಇಟ್ಟಿದ್ದಕ್ಕೆ ಎಷ್ಟೋ ಬಿಲಿಯನ್ ಲಾಸ್ ಆಯ್ತಲ್ಲ, ಹಂಗೆ ಇವನು ಎಳ್ನೀರ್ ಕುಡಿತಿದ್ದಂಗೆ ಎಳ್ನೀರ್ ರೇಟು ಜಾಸ್ತಿ ಆಗ್ಬಿಡ್ತಂತೆ. ಎಲ್ಲಿಂದ ಬರ್ತಿರೋ ನೀವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏತ್ ಮುಕ್ಲಿ ಮುಖ ಇಟ್ಕೊಂಡು? ಎಳ್ನೀರ್ ರೇಟು ಬೇಸಿಗೆಗಾಲದಲ್ಲಿ ಜಾಸ್ತಿ ಇರುತ್ತೆ, ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಇದು ಸರ್ವೇ ಸಾಮಾನ್ಯ. ಇವನು ಕುಡಿದಕ್ಕೆ ಎಳ್ನೀರ್ ರೇಟು ಜಾಸ್ತಿ ಆಗೋಯ್ತಂತೆ. ತಪ್ಪು ನಿಂದಲ್ಲ ಗುರು, ರಾತ್ರಿ ಹೊತ್ತು ಬೈಕಿಂದೆ ಅಂತ ನಾಯಿಗಳು ಬೊಗಳ್ಕೊಂಡು ಬರೋ ತರ ಯಾವಾಗ ನೋಡಿದ್ರು ಅನ್ಕೊಂಡು ನೀನ್ ಹಿಂದೆನೆ ಬಂದು ಇಲ್ದೇ ಇರೋದನ್ನೆಲ್ಲ ಕೇಳ್ಕೊಂಡು ವಿಡಿಯೋ ಮಾಡ್ತಾನಲ್ಲ, ಅವನ್ಗೆ ಅದೇ ಮೊಬೈಲ್ ಕಿತ್ಕೊಂಡು ಕುಂಡಿ ಒಳಗೆ ತುರುಕ್ಬಿಟ್ಟು ಕಳಿಸ್ಬೇಕು. ಸದ್ಯ ಫ್ರೆಂಡ್ಸ್, ಇವನು ಎಳ್ನೀರ್ ಕುಡಿದಕ್ಕೆ ಎಳ್ನೀರ್ ರೇಟ್ ಜಾಸ್ತಿ ಆಯ್ತು ಅಂದಿದ್ದು ಓಕೆ. ಅರುಣ್ ಬಾಯ್ ನೀವು ಚಿನ್ನ ಹಾಕಿದ್ದಕ್ಕೆ ಚಿನ್ನದ ರೇಟ್ ಜಾಸ್ತಿ ಆಯ್ತು ಅನ್ಲಿಲ್ವಲ್ಲ? ಚಿನ್ನ ಅಂತಿದ್ದಂಗೆ ನೆನ್ಪಾಯ್ತು. ಬನ್ನಿ, ಅಣ್ಣನ ಚಿನ್ನದ ಜೊತೆಗಿನ ಚಿನ್ನದಂತ ಸಂಬಂಧ ಹೇಗಿದೆ ನೋಡೋಣ. ಒಳ್ಳೆ ಬರುವಾಗ ಚೇಂಜ್ ಆಗಿರ್ಬೇಕು, ಗೊತ್ತೈತಿ 22 ಕರೆಕ್ಟ್ ಬರುತ್ತಂತ. ಮತ್ತು ಅದ್ರಲ್ಲಿ ಏನಾದ್ರು ಮಿಕ್ಸ್ ಮಾಡಿ ನಾ ಬಂದು ಮಿಕ್ಸ್ ಮಾಡ್ತೇನೆ, ಗೊತ್ತೈತಿಲ್ಲ? ದುಡ್ಡಿನ ತಲೆ ಕೆಲಸ 23 ಅಲ್ಲ 25 ಲಕ್ಷ ಆಗಲಿ. ಅಬ್ಬೋ, 23ರಿಂದ 25 ಲಕ್ಷನ? ನಮ್ಮ ಹುಡುಗ ಬಂದು ಪೇಮೆಂಟ್ ಮಾಡ್ತಾನೆ, ರೆಡಿ ಮಾಡಿ ಚೇಂಜ್ ಮಂದಿ ಗಿಫ್ಟ್ ಕೊಡಬೇಕು. ಅಬ್ಬಬ್ಬಬ್ಬಬ್ಬ, 23ರಿಂದ 25 ಲಕ್ಷ ಗೋಲ್ಡ್ ಚೈನು, ಅದು ಯಾರೋ VIP ಮಂದಿಗೆ ಗಿಫ್ಟ್ ಕೊಡೋಕೆ ಈ ಕಾಗೆ ಬಂಗಾರಪ್ಪ ಮಾಡಿಸ್ತಿರೋದು. ವಾವ್, ಆಸಮ್, ಮೋಸಮ್, ಕೋಸಮ್, ತ್ರೀಸಮ್. ಅಲ್ಲ ಗುರು, ಬೇರೆಯವರು ಕೊಡೋಕೆ 23ರಿಂದ 25 ಲಕ್ಷ ಕೊಟ್ಟು ಚೈನ್ ಮಾಡಿಸೋ ಈ ಕಾಗೆ ಬಂಗಾರಪ್ಪ ತಾನು ಮಾಡಿಸ್ಕೊಂಡು ಹಾಕೊಂಡಿರೋ ಬಂಗಾರದ ಬೆಲೆ ಎಷ್ಟಿರ್ಬೋದು ನೋಡುವ. ಮೊದಲಿಗೆ ಕತ್ಕ ಹಾಕೊಂಡಿರೋ ದಪ್ಪ ದಪ್ಪ ನಾಯಿ ಚೈನುಗಳ ರೇಟ್ ಎಷ್ಟಿರ್ಬೋದು ನೋಡುವ. ಸಾರಿ ಕತ್ಕ ಹಾಕಿರೋ ನಯಾ ಚೈನುಗಳ ರೇಟ್ ಎಷ್ಟಿರ್ಬೋದು ನೋಡುವ. ಏನೋ 9,651, ಇನ್ನೊಂದು 3,500ನ? ಅಲ್ಲ ಗುರು, ಅಣ್ಣ ನೋಡಿದ್ರೆ ಬೇರೆಯವರು ಕೊಡಕ್ಕೆ 25 ಲಕ್ಷ ಅಂತವನ, ಇಲ್ಲಿ ನೋಡಿದ್ರೆ ಅಣ್ಣ ಹಾಕಿರೋ ಸೇಮ್ ಚೈನು 9,650 ಅಂತ ಇದೆ. ಆಮೇಲೆ ಮಾತೆತ್ತಿದ್ರೆ ಕೋಟಿ ಅನ್ನೋ ಈ ಕೊಣಮಿಣಿ ದಾಸ ಹಾಕಿರೋ ಕನ್ನಡಕದ ರೇಟ್ ಎಷ್ಟು ಗೊತ್ತಾ ಫ್ರೆಂಡ್ಸ್? ಜಸ್ಟ್ 999. ಬೇಕಿದ್ರೆ ಝೂಮ್ ಹಾಕಿ ನೋಡಿ, ಅಣ್ಣ ಹಾಕಿರೋದು ಸೇಮ್ ಕನ್ನಡಕನೇ ಅಲ್ವಾ? ಇವಾಗ ಒಂದಷ್ಟು ಮಹಾನ್ ದಡ್ಡ ಎಡ್ಡ ಗೊಡ್ಡನ್ ಮಕ್ಕಳು ಕಮೆಂಟ್ ಹಾಕ್ಬೋದು, ಲೋ ಅವ್ನು ಹಾಕಿರೋದು ಪ್ಯೂರ್ ಗೋಲ್ಡ್ ಕಣೋ ಅಂತ. ಅಯ್ಯೋ, ನಿಮ್ ಬುದ್ಧಿಗೆ ನಾನು ಲದ್ದಿ ಮೆತ್ತಾ?
ಅವ್ನು ಹಾಕಿರೋದು 99% ಪ್ಯೂರ್ ಗೋಲ್ಡ್ ಚೈನ್ ಅಲ್ಲ. ಹೌದು, ಅದು ಗೋಲ್ಡ್ ಪ್ಲೇಟೆಡ್ ಚೈನ್ಸ್. ಗೋಲ್ಡ್ ಪ್ಲೇಟೆಡ್ ಅಂದ್ರೆ ಆ ಚೈನು 300 ಗ್ರಾಮ್ ಇದ್ರೂ ಸಹ ಅದನ್ನ ಕರಗಿಸಿದಾಗ ಅಲ್ಲಿ ಸಿಗೋದು 1 ಗ್ರಾಮ್ ಚಿನ್ನ ಅಷ್ಟೇ. ಅಂದ್ರೆ ಆ ಚೈನ್ ಮೇಲೆ 22 ಕ್ಯಾರೆಟ್ ಗೋಲ್ಡ್ ಲೇಪನ ಇರುತ್ತೆ ಅಷ್ಟೇ, ಪೂರ್ತಿ ಗೋಲ್ಡ್ ಇರಲ್ಲ. ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಇರುತ್ತೆ, ಕಪ್ಪಾಗಲ್ಲ, ಬಣ್ಣ ಹೋಗಲ್ಲ. ಅದು ರೋಲ್ಡ್ ಗೋಲ್ಡ್ ಅಂತ ಯಾರಿಗೂ ಗೊತ್ತಾಗಲ್ಲ. ಚೈನ್ ಮೇಲೆ ಚಿನ್ನದ ಲೇಪನ ಇರುತ್ತೆ ಅಷ್ಟೇ. ಇದು ಬುದ್ಧಿವಂತರಿಗೆ ಗೊತ್ತಿರುತ್ತೆ, ಮಂಕ್ ಬಡ್ಡಿಯವಕ್ಕೆ ಗೊತ್ತಿರಲ್ಲ. ಹಾಗಂತ ಅರುಣ್ ಭಾಯ್ ಹತ್ರ ದುಡ್ಡು ಇಲ್ವೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ದುಡ್ಡಿದೆ, ಬಾಡಿಗೆ ಸೋಕಿ ಮಾಡುವಷ್ಟು ದುಡ್ಡಿದೆ, ಸ್ವಂತ ಸೋಕಿ ಮಾಡುವಷ್ಟು ದುಡ್ಡಿಲ್ಲ. ಅದಂತೂ ಬೈ ಚಾನ್ಸ್ ಈ ಕಾಗೆ ಬಂಗಾರಪ್ಪ ಹಾಕಿರೋದು ಪ್ಯೂರ್ ಚಿನ್ನ ಅನ್ನೋದೇ ಆಗಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ನಮ್ಗೇನು ವ್ಯತ್ಯಾಸ ಆಗಲ್ಲ. ಒಂದ್ಸಲ ಚಪ್ರಿ ಅನ್ಸ್ಕೊಂಡ್ಮೇಲೆ ಚಪ್ರಿ ಕಾಲ್ ಮೇಲೆ ಹಾಕೊಂಡು ಚೆನ್ನಾಗಿ ಒಗೆದು ಹಿಂಡಿ ಒಣಗಾಕಿದ್ರು ಚೇಂಜ್ ಆಗಲ್ಲ. ಒಂದ್ಸೇ ಚಪ್ರಿ, ಈ ಸಾಲ್ವೇಸ್ ಚಪ್ರಿ ಅಷ್ಟೇ. ಕೆಲಸ ದಿನಕ್ಕೆ ಎಷ್ಟು ಹೊತ್ತು ಮಾಡ್ತಾರೆ ಅರುಣ್ ಕೆಲಸ ಏನ್ ಮಾಡ್ತಾನಂದ್ರೆ, ಅರುಣ್ ಹಾಬಿ ಏನಂದ್ರೆ, ನನ್ನ ಮನೆಗೆ ಏನಂತಾರಂದ್ರೆ ಇರೋದನ್ನು ಉಳಿಸ್ಕೊಂಡು ಹೋಗ್ರಿ. ಓ ಜಾತ್ರೆ ಜವರಯ್ಯ, ಅವ್ನು ಕೇಳಿದ್ದು ಕೆಲಸ ಏನ್ ಮಾಡ್ತೀಯ ಅಂತ. ಹಾಬಿ ಅಲ್ಲ, ಅಭ್ಯಾಸ ಮತ್ತೆ ಕೆಲಸ ಎರಡರ ಮಧ್ಯೆ ವ್ಯತ್ಯಾಸನೇ ಗೊತ್ತಿಲ್ವಾ? ನೀನು ಕೆಲಸ ಅನ್ನೋದು ಮಾಡಿದ್ರೆ ಅಲ್ವಾ ಅಭ್ಯಾಸಕ್ಕೂ ಕೆಲಸಕ್ಕೂ ವ್ಯತ್ಯಾಸ ಗೊತ್ತಿರೋದು ನಿಂಗೆ. ಎನರ್ಜಿ ವಾಟರ್ ನೀವು ನೋಡ್ತಾನೆ ಬರ್ತಾರೆ 100 ಕೋಟಿ ಪ್ರಾಜೆಕ್ಟ್ US ಎಲ್ಲ ಕೊಲಾಬಿದೆ. ಆಮೇಲೆ ಮೋಟರ್ಸ್ ಅದನ್ನು ಪ್ರೊಸೆಸಿಂಗ್ ಇಲ್ಲ, ಅದು ಸುಮಾರು 1000 ಕೋಟಿ ನೆಟ್ವರ್ಕ್ ಇದೆ. ಹೌದು, ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ? ನಾನು ದುಡಿಯೋದಕ್ಕಿಂತ ನನ್ನ ಎಕ್ಸ್ಪೆನ್ಸ್ ಜಾಸ್ತಿ ಸರ್, ಖರ್ಚು ಅಲ್ಲಿ ಇಲ್ಲಿ. ಇವಾಗ ಇದಕ್ಕಿಂತ ತಿನ್ನಲ್ಲ ಕುಡಿಯಲ್ಲ. ಬಾಂಬೆ ಹೋಗ್ಬೇಕು, ಇಮಿಡಿಯೇಟ್ಲಿ ಹೆಂಗ್ ಹೋಗ್ಬೇಕು ಸರ್? ಫ್ಲೈಟಿಗೆ ಹೋಗ್ಬೇಕು, ಖರ್ಚಾಗಲ್ವಾ ಸರ್? ಅಲ್ಲ ಗುರು, 100 ಕೋಟಿ 1000 ಕೋಟಿ ಪ್ರಾಜೆಕ್ಟ್ ಮಾಡ್ತಿರೋ ನೀನು ಕಮ್ಮಿ ಕಾಸು ಇಂಡಿಗೋ ಫ್ಲೈಟ್ ಅಲ್ಲಿ ಯಾಕೆ ಹೋಗ್ಬೇಕು? ಸರಿ, ಹೋಗೋದು ಹೋಗ್ತೀಯ, ಎಕನಾಮಿಕ್ ಕ್ಲಾಸ್ ಅಲ್ಲಿ ಯಾಕೆ ಹೋಗ್ಬೇಕು? 100 ಕೋಟಿ 1000 ಕೋಟಿ ಪ್ರಾಜೆಕ್ಟ್ ಮಾಡ್ತಿರೋ ನೀನು ಫಸ್ಟ್ ಕ್ಲಾಸ್ ಅಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು, ಇಲ್ವಾ ಅಟ್ಲೀಸ್ಟ್ ಬಿಸ್ನೆಸ್ ಕ್ಲಾಸ್ ಅಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಲ್ವಾ? ಯಾಕೆ ಕಾಸಿಲ್ವಾ ಫಸ್ಟ್ ಕ್ಲಾಸ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡೋಕೆ? ಕಾಸಿರಲ್ಲ ಬಿಡು. ಕಾಸಿದ್ರೆ ನೀನ್ ಯಾಕೆ ಈ ತರ ಬಾಡಿಗೆ ಸೋಕಿ ಮಾಡ್ತಿದ್ದೆ ಅಲ್ವಾ? ಥ್ಯಾಂಕ್ಸ್ ಬೈ, ನೀವು ಕರೆಕ್ಟಾಗಿ ಬಂದಿದ್ದಕ್ಕೆ. ನೋಡ, ಎಲ್ಲರಿಗೂ ಕೆಳಗಡೆಯಿಂದ ಪ್ರಪಂಚ ನೋಡಿ, ಇವಾಗ ಮೇಲ್ಗಡೆಯಿಂದ ಪ್ರಪಂಚ ನೋಡು. ಇರೋದಕ್ಕೆ ಜಾಲಿ, ಹೋದ್ಮೇಲೆ ಕಾಲ ಎಲ್ಲರೂ ಕಾಲ್ ಕೆಳಗಿರ್ತಾರೆ. ಇವಾಗ ಈ ವಿಡಿಯೋ ನೋಡಿದ್ಮೇಲೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಟ್ರಾವೆಲ್ ಮಾಡ್ತಿರೋದು ನೋಡಿದ್ರೆ ಎಕನಾಮಿಯಲ್ಲಿ, ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ಅಂಬಾನಿ ನಾನೇ ಇಲ್ಲಿ. ಅದೇನೋ ಹೇಳ್ದಲ್ಲ ವಿಡಿಯೋದಲ್ಲಿ, ಇರೋ ಗಂಟ ಜಾಲಿ, ಹೋದ್ಮೇಲೆ ಖಾಲಿ, ನೀನೊಬ್ಬ ತುಕಾಲಿ. ಪಕ್ಕದಲ್ಲಿ ಅರುಣ್ ಭಾಯ್ ಅಂತ ಕುಂತಿರೋನ್ ಯಾರು? ಬೇಜಾರಾಗಬೇಡಿ ಗಾಯ್ಸ್, 2 ಕಡೆ ಲೈವ್ ಹಾಕಿದ್ದೀನಿ. ಒಂದು ಮೋಜಲ್ಲಿ, ಒಂದು ಫೇಸ್ಬುಕ್ ಅಲ್ಲಿ, 2 ಕಡೆ ಹ್ಯಾಂಡಲ್ ಮಾಡ್ತೀನಿ. ಮೋಜಲ್ಲೂ ಹಾಯ್ ಅಮ್ಮ, ಮೋಜಲ್ಲಿ ಹುಡುಗಿರು ಮೆಸೇಜೇ ಹಾಕ್ಬೇಡ್ರಿ ಪ್ಲೀಸ್, ಹೋಗ್ಬೇಡ್ರಿ, ದೂರ ಹೋಗ್ಬೇಡ್ರಿ. ಹುಡುಗಿರು ನನಗೆ ರಿಪ್ಲೈ ಹಾಕ್ಬೇಡ್ರಿ, ನೋಡಕ್ ಹೋಗ್ಬೇಡ್ರಿ. ನನಗೆ ಹುಡುಗರೇ ಸಾಕು, ಅವ್ರ ಜೊತೆ ಖುಷಿಯಾಗಿರ್ತೀನಿ. ಏನೋ ಹುಡುಗರೇ ಸಾಕು, ಅವ್ರ ಜೊತೆನೆ ಖುಷಿಯಾಗಿರ್ತೀಯ? ಅಯ್ಯೋ ಏನೇ ಇದು? ಯಾರಾದ್ರೂ ಅರ್ಜೆಂಟ್ ಆಗಿ ಅರುಣ್ ಅಣ್ಣಂಗೆ ಸೂರಜ್ ರೇವಣ್ಣನ್ ಮೀಟ್ ಮಾಡೋ ಸುವರ್ಣಾವಕಾಶ ಕೊಡಿಸಿ ಇಬ್ರು ಒಟ್ಟಿಗೆ ಸೇರ್ಕೊಂಡು ಕೊಡ್ಬೇಡ ನಂಗೆ ಕಾಟ, ಇಬ್ರು ಆಡೋಣ ಆಟ, ಬಾಯ್ ಟಾಟಾ, ಇಟ್ಕೊ ನನ್ ಗೂಟ ಅಂತ ಒಂದ್ ರೌಂಡ್ ಆಟ ಆದ್ರೂ ಆಡ್ಲಿ. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು? ಇಲ್ಲ ಬೇಕಾ ಮೀಟಿಂಗು? ಶಾಶ್ವತ ಯಾವ್ದು ಇಲ್ಲ, ಎಲ್ಲ ಶೆಡ್ಯೂಲ್. 2 ಕಡೆ ಲೈವ್ ಬಂದಿನಿ, ಒಂದು ಮೋಜಲ್ಲಿ, ಒಂದು ಇನ್ಸ್ಟಾದಲ್ಲಿ ಬಂದಿದ್ದೀನಿ. 2 ಕಡೆ ಲೈವ್ ಹಾಕಿದ್ದೀನಿ, ಒಂದು ಮೋಜಲ್ಲಿ, ಒಂದು ಫೇಸ್ಬುಕ್ ಅಲ್ಲಿ. ಲೋಕಾಗೆ ಬಂಗಾರಪ್ಪ, ಮೊದ್ಲು ನೋಡಿದ್ರೆ ಮೋಜು ಮತ್ತೆ ಫೇಸ್ಬುಕ್ ಅಂದೆ, ಇವಾಗ ನೋಡಿದ್ರೆ ಮೋಜು ಮತ್ತೆ ಇನ್ಸ್ಟಾಗ್ರಾಮ್ ಅಂತಿದ್ಯಲ್ಲೋ. ಎಲ್ಲಿಂದ ಬಂದೆ ಮೂದೇವಿ? ಕಿಡ್ನಾಪ್ ಮಾಡ್ತೀನಿ ನೋಡ್ರಿ. ಮೋಜಲ್ಲಿ ಯಾರು ಹುಡುಗಿ ಅಂತಾಳೆ, ಕಿಡ್ನಾಪ್ ಮಾಡ್ತಾರಂತೆ. ನಿನ್ನಂತರು 100 ಜನ ಬಂದ್ರು ಕಿಡ್ನಾಪ್ ಮಾಡೋದಲ್ಲ, ನನ್ನ ಮುಟ್ಟಕ್ಕೂ ಆಗಲ್ಲ. ಬ್ಲಾಕ್ ಹುಡುಗರು ಎಲ್ಲರೂ ಆ ಹುಡುಗಿ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿ. ಐ ಹೇಟ್ ಗರ್ಲ್ಸ್. ಅಮ್ಮ ಅಕ್ಕ ನಡೆದು ಹೋಗ್ಬಿಡಿ. ಲೋ ಅರುಣ್ ಭಾಯ್, ನಿಂಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಷ್ಟು ಇರಿಟೇಷನ್, ವ್ಯಾಚಿ ತೂ ಅನ್ನೋದೇ. ಆದ್ರೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಹೆಂಗಾದ್ರು ಅನ್ಕೊಳ್ಳಿ, ಅವ್ರನ್ನ ಇಗ್ನೋರ್ ಮಾಡು. ನಿನ್ ಪಾಡಿಗೆ ನೀನು ಹುಡುಗರ ಮೆಸೇಜ್ಗೆ ರಿಪ್ಲೈ ಮಾಡ್ಕೊಂಡು ಲೈವ್ ಮುಂದುವರ್ಸು. ಅದ್ಯಾಕೆ ಪದೇ ಹುಡುಗಿರ್ ಮೆಸೇಜ್ ನೋಡ್ತೀಯಾ, ಓದ್ತೀಯಾ? ನಂಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತೀಯಾ? ಹುಡುಗಿರ್ ಕಂಡ್ರೆ ನಂಗೆ ಆಗಲ್ಲ, ಹುಡುಗಿರು ಬೇಡವೇ ಬೇಡ, ನಾನು ಆ ಟೈಪು ಅನ್ನೋದೇ. ಆದ್ರೆ ಆ ಟೈಪ್ ಅಂದ್ರೆ ಹುಡುಗಿರಿಂದ ಮೋಸ ಹೋಗೋದ್ ಬೇಡ ಅನ್ನೋ ಟೈಪ್ ಗುರು. ಹುಡುಗಿರು ಮಾತ್ರ ದಯವಿಟ್ಟು ಮೆಸೇಜ್ ಮಾಡಕ್ ಹೋಗ್ಬೇಡಿ, ಹಾಯ್ ಹಾಕಕ್ ಹೋಗ್ಬೇಡಿ, ಬ್ಲಾಕ್ ಮಾಡ್ಬೇಡಿ, ಪರವಾಗಿಲ್ಲ. ನಿಂಗೆ ಹುಡುಗಿರ್ ಅಂದ್ರೆ ಆಗಲ್ಲ, ಹುಡುಗರಷ್ಟೇ ಸಾಕು ಅಂದ್ಮೇಲೆ ಪದೇ ಹುಡುಗಿರ್ ಮೆಸೇಜ್ ಯಾಕೆ ನೋಡ್ತೀಯಾ? ಅದನ್ನ ಲೈವ್ ಅಲ್ಲಿ ಬಂದು ಓದ್ತೀಯಾ? ಓ ಇವಾಗ ಗೊತ್ತಾಯ್ತು, ನಂಗೆ ಹುಡುಗಿರು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾರೆ, ನಾನು ಅಂದ್ರೆ ಹುಡುಗಿರು ಬಿದ್ದು ಸಾಯ್ತಾರೆ, ನಾನು ಬೇಡ ಅಂದ್ರು ಹುಡುಗಿರು ನನ್ನ ಬಿಡಲ್ಲ ಅನ್ನೋ ತರ ನಮ್ ಜನಗಳಿಗೆ ತೋರ್ಸ್ಕೋಬೇಕು ಅನ್ನೋ ತ್ಯಾವ್ಲು. ಅದು ಮ್ಯಾಟ್ರು. ಆಕ್ಚುಲಿ ನಾನು ಏನಕ್ಕೆ ಈ ತರ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಕರ್ನಾಟಕದವ್ರು ನೋಡ್ಲಿ ಅಂತಲ್ಲ, ಎಲ್ಲಿ ನೋಡೇ ನೋಡ್ತಾರೆ. ಹೊರಗ್ನವ್ರು ನಮ್ಮ ಕನ್ನಡದವ್ರನ್ನ ನೋಡ್ಲಿ, ನಮ್ಮ ಕರ್ನಾಟಕದವ್ರು ಕಮ್ಮಿ ಇಲ್ಲ ಅನ್ನೋ ಪರ್ಪಸಿಗೆ ನಾನು ಮಾಡ್ತೇನೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ ಇರ್ತೀನಿ. ಏನು ಹೊರಗಿನವರು ನಮ್ಮ ಕರ್ನಾಟಕದವ್ರನ್ನ ನೋಡ್ಲಿ ಅಂತಾನೆ ಮಾಡ್ತಿರೋದು. ಆಲ್ರೆಡಿ ಈ ತರ ನಾರ್ತ್ ಅಲ್ಲಿ ಚಿನ್ನ ಹಾಕೊಂಡು ಚಕಮಕಿ ಆಟ ಆಡೋ ಚಪ್ರಿಗಳು ಉಡ್ತು ಬಿದ್ದೋಗವ್ರೆ. ಅಂತದ್ರಲ್ಲಿ ಹೊರಗ್ನವ್ರು ನಿನ್ಯಾಕ್ ಗುರು ನೋಡ್ತಾರೆ? ಈ ತರ ಚಿನ್ನ ಹಾಕೊಂಡು ಜಾತ್ರೆ ಜಿಂಗಲಕ್ಕಿಗಳ ತರ ಆಡೋರು ಆಲ್ಮೋಸ್ಟ್ ಪುಣೆ ಮುಂಬೈಯಲ್ಲಿರೋ ಮರಾಠಿಗರು. ನಮ್ಮ ಅರುಣ್ ಭಾಯ್ ಮಾತುಕತೆ, ನೇಮು, ನಡವಳಿಕೆ, ನೈಪುಣ್ಯತೆ ಇವೆಲ್ಲ ನೋಡಿದ್ರೆ ಇಲ್ಲಿಯವರೇ ಆದ್ರೂ ನಮ್ಮವರಲ್ಲ ಅನ್ಸುತ್ತೆ. ಏನಂತೀರಾ? ನೋಡು ಗುರು, ಈ ತರ
ತರ ಕಾಗೆ ಬಂಗಾರ ಹಾಕೊಂಡು ಬಾಡಿಗೆಗೆ ಬಿಕಿನಿ ಹಾಕಿರೋ ಬಾಡಿಗಳನ್ನ ನಿಲ್ಸ್ಕೊಂಡು ವಿಡಿಯೋ ಮಾಡೋದ್ರಿಂದ ಬೇರೆಯವರು ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡು ಶಾಕ್ ಆಗ್ತಾರೆ ನಿಜ. ಆದ್ರೆ ನೀನ್ ಏನೋ ಸಾಧನೆ ಮಾಡಿದ್ಯಾ ಅಂತ ಅಲ್ಲ, ಕರ್ನಾಟಕದಲ್ಲೂ ಈ ತರ ರೋಡ್ಗಳು ಚಪ್ರಿ ಉಟ್ಕೊಂಡ್ ಬಿಟ್ಟವನಲ್ಲ ಅಂತ ಅಷ್ಟೇ. ಏನ್ ಗುರು ಬರೀ ನೆಗೆಟಿವ್ ಆಗಿ ಮಾತಾಡ್ತಾ ಇದೀಯ, ಅವ್ನ್ ಬೆಳಿತಾವನೆ, ನಿನ್ ಕೈಲಿ ಆ ತರ ಶೋಕಿ ಮಾಡಕ್ಕಾಗಲ್ಲ ಅಂತ ಉರಿನ ಅಂತ ಒಂದಷ್ಟು ಜನ ಕಮೆಂಟ್ ಅಲ್ಲಿ ಬಂದು ಕಕ್ಕ ಮಾಡ್ತಾರೆ ಅಂತ ಗೊತ್ತು. ನಮ್ಗೆ ಬಾಡಿಗೆ ಶೋಕಿ ಮಾಡೋ ದರ್ದು ಬಂದಿಲ್ಲ, ಬರೋದು ಬೇಡ. ಆಮೇಲೆ ನಮ್ಮ ಅರುಣ್ ಬೈನೇ ಹೇಳಿಲ್ವಾ ನನ್ ಬಗ್ಗೆ ನೆಗೆಟಿವ್ ಹೇಳೋರಿಗೆ ಏನ್ ಇಷ್ಟಪಡ್ತೀನಿ, ಅವ್ರು ನನಗೆ ಇಂಪಾರ್ಟೆಂಟ್. ಅವ್ರು ಎಷ್ಟು ನನ್ನ ಹೇಳಕ್ ನೋಡ್ತಾರೋ ನಾನು ಅಷ್ಟು ಮೇಲೆ ಬರ್ತೀನಿ. ಇನ್ನು ಏನಾದ್ರು ಮಾಡ್ಲಿ, ನನ್ನ ತಲೆನೇ ಕೆಡ್ಸೋಲ್ಲ. ದೊಡ್ಡವರಿಗೆ ಬಿಟ್ಟಿಲ್ಲ, ನಾನೇನ್ ಲೆಕ್ಕ ಮಾಡ್ಲಿ ಖಂಡಿತ ದಯವಿಟ್ಟು ನನ್ನ ಸಪೋರ್ಟ್ ಅವರಿಗೆ ಇನ್ನೂ ಮಾಡಿ. ಸೊ ನಮ್ಮ ಅರುಣ್ ಬೈ ಬೆಳಿಲಿ ಅಂತಾನೆ ನಾನು ಈ ವಿಡಿಯೋ ಮಾಡಿರೋದು. ಹಾಗಂತ ನೆಗೆಟಿವ್ ಮಾತಾಡ್ತಿದ್ದೀನಿ ಅಂತ ಅಲ್ಲ ಗುರು, ಕೆಲವೊಂದು ಫ್ಯಾಕ್ಟ್ಸ್ ಹೇಳಿದೀನಿ ಅಷ್ಟೇ. ಫ್ಯಾಕ್ಟ್ಸ್ ಗಳು ಕೆಲವೊಮ್ಮೆ ನೆಗೆಟಿವ್ ಆಗೇನೆ ಪ್ರೊಜೆಕ್ಟ್ ಆಗ್ತವೆ, ಅದು ನನ್ನ ತಪ್ಪಲ್ಲ. ನೋಡಿ ಸ್ನೇಹಿತರೆ, ಇವನ್ ಮಾಡೋದು ಜಸ್ಟ್ ಕಾಂಟೆಂಟ್ ಅಷ್ಟೇ. ಇವನ ನಿಜ ಜೀವನದಲ್ಲಿ ಇವನು ಈ ತರ ಇರಲ್ಲ, ಇರೋಕೂ ಆಗಲ್ಲ. ಹೌದು, ಇದು ಪಾರ್ಟ್ 1 ಅಷ್ಟೇ. ಪಾರ್ಟ್ 2 ಅಲ್ಲಿ ಅರುಣ್ ಬೈ ಬಾಡಿಗೆ ಶೋಕಿ, ಬಾಡಿಗೆ ಇಟ್ಕೊಂಡಿರೋ ಗಾರ್ಡ್ಗಳ ಬಗ್ಗೆ, ಓಡಾಡೋಕೆ ಇಟ್ಕೊಂಡಿರೋ ಕಾರ್ಗಳ ಬಗ್ಗೆ ಮಾತಾಡುವ ಪಾರ್ಟ್ 2 ಗೋಸ್ಕರ ವೇಟ್ ಮಾಡ್ತಾ ಇರಿ. ಆಮೇಲೆ ಏನ್ ಗೊತ್ತಾ ಸ್ನೇಹಿತರೆ, ರೀಲ್ಸ್ ಮತ್ತೆ ರಿಯಾಲಿಟಿಯಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಅದು ಒಂದಷ್ಟು ಲಾಕ್ ಡೌನ್ ಅಲ್ಲಿ ಲೋಕ ನೋಡಿರೋ LK ಬಾಲ್ಗಳಿಗೆ ಗೊತ್ತಿರಲ್ಲ. ಇವನ್ ನೋಡಿ ಇವನ್ ಜೀವನಕ್ಕೆ ಅವ್ರ ಜೀವನ ಕಂಪೇರ್ ಮಾಡ್ಕೊಂಡು ಬೇಜಾರಾಗಿ ಇವನ್ಗೆ ಬಂದು ಕಮೆಂಟ್ ಮಾಡ್ತಾರೆ. ಇದ್ರೆ ನಿಂತರ ಇರಬೇಕು, ಜೀವನದಲ್ಲಿ ಒಂದಿನ ಆದ್ರೂ ನಿಂತರ ಬದುಕಬೇಕು ಬ್ರೋ. ಅಣ್ಣ ನಿಂತರ ಆಗ್ಬೇಕು, ಏನ್ ಮಾಡ್ಬೇಕು ಅಣ್ಣ ಹೇಳು ಪ್ಲೀಸ್. ಜೀವನದಲ್ಲಿ ಒಂದ್ಸಲ ಆದ್ರೂ ಈ ತರ ಮೆರಿಬೇಕು ಗುರು. ತೆರಿಕೆಲೋ ನಿಮ್ ಜೀವನ ನಿಮ್ಗೆ, ಅವನ್ಗೆ ಸೋಸಿಯಲ್ ಮೀಡಿಯಾದಲ್ಲಿ ನೋಡಿ ಜಡ್ಜ್ ಮಾಡಬೇಡಿ ಕಣ್ರೋ. ರೀಲ್ಸ್ ಮತ್ತೆ ರಿಯಾಲಿಟಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಎಕ್ಸಾಂಪಲ್ ಗಳು ತುಂಬಾ ಸಿಗ್ತವೆ. ಒಂದ್ ಟೈಮ್ ಅಲ್ಲಿ ವರ್ಷ ವರುಣ್ ರೀಲ್ಸ್ ನೋಡಿ ಎಂತ ಜೋಡಿ, ಎಂತ ಭಗ್ನ ಪ್ರೇಮಿಗಳು ಲಗ್ನ ಆಗ್ತಾರೆ ಅಂತಿದ್ರು. ಇಬ್ರು ಪ್ರೀತಿನ ನಗ್ನ ಮಾಡಿ ಬ್ರೇಕಪ್ ಮಾಡ್ಕೊಂಡು ದೂರ ಆದ್ರು. ಇನ್ನು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರನ್ನ ರೀಲ್ಸ್ ಅಲ್ಲಿ ಮತ್ತೆ ರಿಯಾಲಿಟಿ ಶೋ ಅಲ್ಲಿ ನೋಡಿ ವಾವ್ ಎಂತ ಬ್ಯೂಟಿಫುಲ್ ಕಪಲ್, ಕ್ಯೂಟೆಸ್ಟ್ ಜೋಡಿ, ಅದು ಇದು ಮಣ್ಣು ಮಸಿ ಅಂತಿದ್ರು. ರಾಜಾರಾಣಿ ಅನ್ನೋ ರಿಯಾಲಿಟಿ ಶೋ ಅಲ್ಲಿ ಏನ್ ಹೇಳಿ, ರಾಜಾರಾಣಿ ಅನ್ನೋ ರಿಯಾಲಿಟಿ ಶೋ ಅಲ್ಲಿ ರನ್ನರ್ ಬೇರೆ ಆಗಿದ್ರು. ಇವಾಗ ಅವ್ರ ಕತೆ ಏನಾಯ್ತು ಅದೆಲ್ಲ ಬಿಡಿ ಸ್ವಾಮಿ. ಇವಾಗ ಅರುಣ್ ಬೈ ಏನೋ ಕಿತ್ತು ದಬ್ಬಾಕಿ ಕಡ್ದು ಕಟ್ಟೆ ಹಾಕಿ ಉದುರಿಸ್ಬಿಟ್ಟವನೆ ಅನ್ನೋ ಹಾಗೆ ಇಂಟರ್ವ್ಯೂ ಮಾಡಿರೋರು ಸಹ ಅದೇ ರಿಯಾಲಿಟಿ ಶೋ ಅಲ್ಲಿ ವಿನ್ನರ್ ಆಗಿದ್ರು. ಅವ್ರದ್ದೇನಾಯ್ತು? ಸೊ ರೀಲ್ಸ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವ್ಲಾಗ್ಸ್ ಅಲ್ಲಿ ರಿಚ್ ಆಗಿ, ರಗಡ್ ಆಗಿ, ಸೂಪರ್ ಆಗಿ ಕಾಣಿಸ್ತಾರೆ ಅಂದ ಮಾತ್ರಕ್ಕೆ ಅವರ ನಿಜ ಜೀವನದಲ್ಲಿ ಅವರು ಅದೇ ತರ ಇರಲ್ಲ. ಅದು ಅವ್ರುಗಳು ಮಾಡೋ ಕಾಂಟೆಂಟ್ ಅಷ್ಟೇ. ಸೊ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸುಮ್ನಾಗ್ಬೇಕು. ಅದು ಬಿಟ್ಟು ನಾವು ಈ ತರ ಇಲ್ವಲ್ಲ, ನಾವು ಅವ್ರ ತರ ಆಗ್ಬೇಕಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು ನಿಮ್ಮ ದಡ್ಡತನ. ಅದು ನಿಮ್ಮನ್ನ ಮತ್ತೆ ನಿಮ್ಮ ಆತ್ಮವಿಶ್ವಾಸನ ಕುಗ್ಗಿಸುತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕೊನೆಯದಾಗಿ ನಾನು ಹೇಳೋದೇನಂದ್ರೆ, ನಾವು ಹಾಕೊಳ್ಳೋ ಬಟ್ಟೆ, ಚಿನ್ನ, ಓಡಾಡೋ ಕಾರು, ಇದ್ರ ಮೇಲೆ ನಮ್ಗೆ ಸಿಗೋ ಬೆಲೆ ಕ್ಷಣಿಕ. ನಮ್ಮ ಮಾತು, ನಡವಳಿಕೆ, ಬದುಕ್ತಿರೋ ರೀತಿ, ಮಾಡಿರೋ ಸಾಧನೆ, ಇದ್ರ ಮೇಲೆ ಸಿಗೋ ಗೌರವ ಪ್ರಾಮಾಣಿಕ. ನಮ್ಮತನ ನಮ್ಗೆ ಶ್ರೇಯಸ್ಸನ್ನ ತಂದು ಕೊಡುತ್ತೆ. ನೀವು ನೀವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.